ಫ್ಯಾಮಿಲಿ, ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗುರುವಾರ ನೈಟು 10 o'clockಗೆ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ದೇವರಿಗೆ ಏನೇನು ಬೇಕೋ ಎಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ದೆ. ಫಸ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಸ್ಟ್ಯಾಂಡ್ ಎಲ್ಲ ಇಟ್ಟು ಅದಕ್ಕೆ ಕ್ಲಾತ್ ಎಲ್ಲ ಹಾಕೋಕ್ಕೆ ಹೆಲ್ಪ್ ಮಾಡಿದರು. ಸೊ ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲ ಐಟಮ್ನು ಈ ಥರ ಎಲ್ಲ ಹೊಡ್ಕೊಂಬಿಟ್ಟಿದ್ದೆ. ಸೊ ಮಧ್ಯದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ತಮ್ಮನ ಹೆಂಡತಿ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆ ಏನೇನು ಐಟಮ್ ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡ್ರು. ಸೊ ನಾವು ಇಬ್ಬರು ಸೇರಿಬಿಟ್ಟು ದೇವರಿಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ತಟ್ಟೆ ಎಲ್ಲ ಇಡೋಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರ. ಫೈನಲಿ ಅರೇಂಜ್ ಮಾಡೋಷ್ಟರಲ್ಲಿ ಮಾರ್ನಿಂಗ್ 3 o'clock ಆಗಿತ್ತು. 4:30 5:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದು ಗಣೇಶನ್ನ ಕೂಡ ಮಾಡಿಕೊಂಡು 5:30 ಒಳಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ಫೈನಲಿ ಎಲ್ಲನೂ ರೆಡಿ ಆದಮೇಲೆ ಇವಾಗ ತಾಯಿಗೆ ತಾಳಿನ ಕಟ್ಬಿಟ್ಟು ಪೂಜೆ ಎಲ್ಲ ಕೂಡ ಮಾಡಿಕೊಂಡೆ. ನಾನು ಅಂದ್ಕೊಂಡಂಗೆ ಸೊ 5:30 ಒಳಗಡೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಅಂತೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇದ್ರು. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ನೆಮ್ಮದಿಯಿಂದ ಪೂಜೆ ಎಲ್ಲ ಮಾಡಿದೆ. ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಇದ್ರ ಫುಲ್ ವಿಡಿಯೋನ ನಾನು ಗಾಯಿ ಚೇತು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಪೂಜೆ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟು, ಹೆಸರು ಬೇಳೆ, ಕಾಬಲ್ಕಾಳೆ ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ವಡೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಊಟ ಎಲ್ಲ ಆದಮೇಲೆ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ರು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.